ಸಚಿವ ಶಿವರಾಜ್ ತಂಗಡಗಿ ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓವರ್ ಟು ಯು ಪ್ರಶಾಂತ್. ಶಿವರಾಜ್ ತಂಗಡಗಿ ಅವರೇ ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಪ್ಯಾನಲ್ನಲ್ಲಿನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಬಜೆಟ್ ಓವರ್ ಎಸ್ಟಿಮೇಟ್ ಮಾಡಲಾಗಿದೆ, ಇಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗೋಲ್ಲ, ರಿವೈಸ್ನಲ್ಲಿ ಮತ್ತೆ ಇನ್ನೂ ಜಾಸ್ತಿ ಸಾಲ ಮಾಡ್ತೀರಿ, ಗ್ಯಾರಂಟಿಗಳಿಗೆ ಹಣ ಹೊಂದಿಸುವ ಪ್ರಯತ್ನ ಮಾಡಲಾಗಿದೆ ಅಂತ. ವಾಟ್ ಈಸ್ ಯುವರ್ ರಿಯಾಕ್ಷನ್? ಸರ್, ಇವತ್ತ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಎಲ್ಲ ಇಲಾಖೆಗಳಿಗೂ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಇಲಾಖೆಗೂ ಕಡಿತ ಮಾಡಿಲ್ಲ. ಈಗ ನನ್ನದೇ ಉದಾಹರಣೆ, ನನ್ನ ಇಲಾಖೆ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ. ಈಗ ಎಲ್ಲ ನಿಗಮಗಳು 11 ನಿಗಮಗಳು ಅದಾವೆ ನಮ್ಮ. ಆ ನಿಗಮಗಳಿಗೆ ಹಿಂದೆ 300ರಿಂದ ನಾ ಮಾತಾಡ್ಬೋದ್ರೆ? ಎಸ್, ಕಂಟಿನ್ಯೂ ಸರ್, ಕಂಟಿನ್ಯೂ ಮಾಡಿ. ಹಲೋ, ಹೇಳಿ ತಂಗಡಗಿ ಅವರು ಹೇಳಿ. 342 ಕೋಟಿ ರೂಪಾಯಿ ಕೊಟ್ಟಿದ್ರು ಎಲ್ಲ ನಿಗಮಗಳು ಸೇರಿ. ಆದರೆ ಈಗ 1600 ಕೋಟಿ ರೂಪಾಯಿ 11 ನಿಗಮಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಇದು ಎಷ್ಟು ಪಟ್ಟು ಹೆಚ್ಚಾಯಿತು? ನಾನು ಬೇಡಿಕೆ ಕೊಟ್ಟಿದ್ದು 2000 ಕೋಟಿ ಕೊಟ್ಟಿದ್ದೆ. ಈಗ 1600 ಕೋಟಿ ಎಲ್ಲ ನಿಗಮಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಬಿ ಜೆ ಪಿಯವರಿಗೆ ಏನಾಗಿದೆ ಅಂದರೆ, ಈ ಬಜೆಟ್ನೊಳಗೆ ವಾಸ್ತವ ಸತ್ಯವನ್ನು ಕೊಟ್ಟಿದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಸಭಾತ್ಯಾಗ ಮಾಡಿದರು. ವಾಸ್ತವ ಸತ್ಯ ಹೇಳಿದರು. ಈಗ ಕೇಂದ್ರ ಸರ್ಕಾರದಿಂದ ಬರಬೇಕಾದ ತೆರಿಗೆ ಕೊಡಲಿಲ್ಲ ಅಂತ, ಇಂಥವೆಲ್ಲ ಹೇಳೋದಕ್ಕೆ ಅವರಿಗೆ ತಡ್ಕೊಳಕ್ಕಾಗಲಿಲ್ಲ. ಏನು ಸರ್, ಅದಕ್ಕೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಬಜೆಟ್ ಇದೆ, ಎಲ್ಲ ಇಲಾಖೆಗೆ ದುಡ್ಡು ಕೊಟ್ಟಿದ್ದಾರೆ. ಎಲ್ಲ ಇಲಾಖೆಯ ಜೊತೆಗೆ ಏನು ಬಡವರ ಬಜೆಟ್ಟು, ಸಾಮಾನ್ಯ ಜನರ ಬಜೆಟ್ಟು, ಇದು ಬಡವರ ಬಜೆಟ್ಟು, ಸಾಮಾನ್ಯರ ಬಜೆಟ್, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸಲಾಗಿದೆ, ಹೌದು. ಆದರೆ 1 ಲಕ್ಷ ಕೋಟಿ ವಾರ್ಷಿಕ ಸಾಲ ಕೂಡ ಆಗ್ತಾ ಇದೆ ಸರ್. ಬಂಡವಾಳ ಸೃಷ್ಟಿಗೆ ಏನಾದರೂ ಒಂದು ಬೇಕಲ್ಲ, ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಳ್ತಿದೆ? ಹಂಗಿದ್ದೇನೋ ಕಂಡು ಬರ್ತಿಲ್ಲ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ನೋಡಿ ಮೇಡಮ್, ನಾನು ಅಲ್ಲೆಲ್ಲ ಒಂದು ಸೆಕೆಂಡು, ನಾನು ಆರ್ಥಿಕ ತಜ್ಞ ಅಲ್ಲ ಮೊದಲಿಗೆ. ಈಗ 15 ಸತಿ ಬಜೆಟನ್ನು ಮಂಡನೆ ಮಾಡಿದಂಥ ಮುಖ್ಯಮಂತ್ರಿಗಳು 15 ಬಾರಿ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವರು ಇವು ಎಲ್ಲವನ್ನು ವಿಚಾರ ಮಾಡಿ ಬಜೆಟ್ ಮಂಡನೆ ಮಾಡಿದ್ದಾರೆ. ಅದನ್ನು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಅದರ ಜೊತೆಗೆ ಸಾಲ ಅನ್ನೋದಿದೆ ಅಲ್ಲ, ಕೆಲವೊಂದಿಷ್ಟು ನಮ್ಮ ಬಜೆಟಿನ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಈ ವರ್ಷ ಲಾಸ್ಟ್ ಇಯರು 3,26,000 ಕೋಟಿ ನಮ್ಮ ಬಜೆಟ್. ಈ ಸತಿ 3,71,000 ಕೋಟಿ ಬಜೆಟ್ ನಮ್ಮದು. ಹೀಗಾಗಿ ಅದ್ರ ಬಗ್ಗೆ ಎಲ್ಲ ವಿಚಾರವನ್ನು ಗಮನಕ್ಕೆ ತಗೊಂಡೆ ಮುಖ್ಯಮಂತ್ರಿಗಳು ಬಜೆಟ್. ಅಲ್ಲ ತಂಗಡಗಿ ಅವರು, ನೀವು ಆರ್ಥಿಕ ತಜ್ಞರಲ್ಲ, ಪೊಲಿಟಿಕಲ್ ತಜ್ಞರಂತರೂ ಹೌದು. ಈ ಬಜೆಟ್ನಿಂದ ಓಟ್ ಬರ್ತಾವ? ವಿಧಾನಸಭೆಗೆ ಬಂದಷ್ಟೇ ಓಟ್ ಬರ್ತಾವ ಲೋಕಸಭೆಯಲ್ಲಿ? ಸರ್, ಒಳ್ಳೆ ಆಡಳಿತ ಮಾಡಿದತ್ನಾಗ ಬಜೆಟ್ನು ನೋಡ್ತಾರೆ. ಒಳ್ಳೆ ಆಡಳಿತ ಮಾಡಿದತ್ತೆ ನಿಶ್ಚಿತವಾಗ್ಲೂ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ತಂಗಡಗಿ ಅವರೇ, ಈಗಾಗಲೇ ನಾನು ಪ್ರಶಾಂತ್ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮಾತನಾಡಿದ್ದೀವಿ. ಅರ್ಹರಲ್ಲದೆ ಇರೋರಿಗೂ ಕೂಡ ಗ್ಯಾರಂಟಿಗಳು ತಲುಪ್ತಾ ಇರೋದನ್ನು ನಿಲ್ಲಿಸಿದ್ರೆ ಸರ್ಕಾರಕ್ಕೆ ಒಂದು ರೀತಿ ಲಾಭ ಆಗತ್ತೆ. ಯಾರು BMW ಕಾರಲ್ಲೋ ಅಥವಾ ಒಂದು ಕಾರಲ್ಲಿ ಓಡಾಡ್ತಾ ಇರೋರಿಗೇನೆ ನೀವು BMTC ಬಸ್ನಲ್ಲೋ ಅಥವಾ KSRTC ಬಸ್ನಲ್ಲೋ ಫ್ರೀ ಟಿಕೆಟ್ ಕೊಡೋದಕ್ಕೆ ಬದಲಿಗೆ ಅದಕ್ಕೊಂದು ರೂಲ್ಸ್ ತಂದರೆ, ಇದರ ಜೊತೆಗೆ ಬಹಳಷ್ಟು ಜನ 3 ಕೋಟಿ 4 ಕೋಟಿ ಸ್ಟ್ರೀಮ್ ಲೈನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಸರ್ಕಾರಕ್ಕೆ ಲಾಭ ಆಗೋದಿಲ್ವಾ? ಅದು ಒಂದು ನೀವು ಹೇಳ್ತಾ ಇರೋದು ಆ ರೀತಿ ಯಾರು ಶ್ರೀಮಂತರು ಇದನ್ನು ನಾನು ತಗೊಂತಾರಂತ ನಾನು ಹೇಳ್ತಾ ಇಲ್ಲ. ಯಾರು ಬಡವರಿದ್ದಾರೆ ಪ್ರಶಾಂತ್ ನಾಥ್ ಅವರ ಕಣ್ಣೆದುರಿಗೇನೆ ಕೆಲಸ. ನಾನು ಹೇಳಿ ತಂಗಡಿ. ಹೇಳಿ ಪ್ರಶಾಂತ್, ಒಂದು ಸಿಂಪಲ್ ಎಕ್ಸಾಂಪಲ್. ನಾನು ಬೇರೆ ಗ್ರಾಮೀಣ ಸರ್ ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ. ನಾನು ಗ್ರಾಮೀಣ ಪ್ರದೇಶಕ್ಕೆ ನಾನೇ ಹೋಗಿ
ಜನರ ಹತ್ರ ನಾನು ಮಾತಾಡೋದೊತ್ತಿನೊಳಗೆ ಪ್ರತಿ ಒಂದು ಹಳ್ಳಿಯೊಳಗೆ ಮಿನಿಮಮ್ಮು 10ರಿಂದ 15 ಮಂದಿ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿಲ್ಲ. ಅಂದರೆ ಹಾಕಿಲ್ಲ ಅಂತಂದರೆ ಅವರು ಅನುಕೂಲಸ್ಥರಿದ್ದಾರೆ, ಹಾಕಿಲ್ಲ ಅಂತ ನಾವು ತಿಳ್ಕೊತಿದ್ದೀವಿ. ಆದರೆ ನಾವು ಒಂದು ಅನೌನ್ಸ್ ಮಾಡಿದ್ದೀವಲ್ಲ, ಯಾರು ಗೃಹಲಕ್ಷ್ಮಿ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕ್ತಾರೋ ಅವ್ರಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ಏನು ಹೇಳಿದ್ದೀವಿ, ಏನು ನುಡಿದಿದ್ದೀವಿ ಆ ರೀತಿ ನಡ್ಕೊತಾ ಇದ್ದೀವಿ. ಕೆಲವೊಂದಿಷ್ಟು ಮಂದಿ ಶ್ರೀಮಂತರು ಆಗ್ತಾರೋ ಬಿಡ್ತಾರೋ, ನನಗೆ ಅದ್ರ ಬಗ್ಗೆ ಇದ್ದರೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಂಥ ಕೆಲಸ ಮಾಡ್ತೀವಿ. ಆದರೆ ಒಂದು ಸತ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಶಾಂತ್ ಅವರೇ, ಈ ಯೋಜನೆ ಬಡವರಿಗೆ ಮತ್ತು ಸಾಮಾನ್ಯರಿಗೆ ಭಾಳ ಅನುಕೂಲ ಆದಂಥ ಯೋಜನೆ, ಗ್ಯಾರಂಟಿ ಯೋಜನೆಗಳು. ನಾನು ಗ್ರಾಮೀಣ ಪ್ರದೇಶದಾಗಿರೋಂಥವನು, ಗ್ರಾಮೀಣ ಪ್ರದೇಶದ ಶಾಸಕನೂ ಹೌದು, ಮಂತ್ರಿನೂ ಹೌದು. ಆದರೆ ಇದನ್ನು ನಿಜವಾಗಲೂ ಜನರು ಇಷ್ಟಪಡುವಂಥದ್ದು ಇದು ಆಗ್ತಾ ಇದೆ. ಇದು ಎಲ್ಲ ಒಂದು ಕಡೆ ಯಾರು ಗ್ಯಾರಂಟಿಯನ್ನು ವಿರೋಧಿಸ್ತಿದ್ರು, ಗ್ಯಾರಂಟಿಯನ್ನು ಪದನೇ ವಿರೋಧಿಸ್ತಿದ್ರು, ಈಗ ಆ ಗ್ಯಾರಂಟಿ ಪದ ಅವ್ರು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅಲ್ಲ ತಂಗಡಿಗೆ ಅವರು ಅಂದ್ರೆ ಇದು ಎಷ್ಟು ಪಾಪ್ಯುಲಾರಿಟಿ ಆಗ್ತಾ ಇದೆ, ಎಷ್ಟು ಜನರಿಗೆ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ತಂಗಡಿಗೆ ಗ್ಯಾರಂಟಿಗಳ ಬಗ್ಗೆ ಬಡವರಿಗೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಕೊಡುವುದರ ಬಗ್ಗೆ ಯಾರ ಅಭ್ಯಂತರವೂ ಇರಲ್ಲ. ಪ್ರಶ್ನೆ ಎಲ್ಲಿ ಬರುತ್ತೆ? ಕಾಕಾ ಸಾಹೇಬ್ ಪಾಟೀಲ್ಗೂ ಗ್ಯಾರಂಟಿ, ಶಿವರಾಜ್ ತಂಗಡಿಗಿಗೂ ಗ್ಯಾರಂಟಿ, ಅಲ್ಲಿ ಪ್ರಶ್ನೆ ಬರುತ್ತೆ. ಮುಖ್ಯಮಂತ್ರಿಗಳು ಹೇಳಿದ್ರಲ್ವಾ ಕಾಕಾ ಸಾಹೇಬ್ ಗ್ಯಾರಂಟಿ, ಯಾರ್ಯಾರಿಗೆ ಹೇಳಿದ್ದೀವಿ ಎಲ್ಲರಿಗೂ ಕೊಡ್ತಾ ಇದೀವಲ್ಲ. ಅಲ್ಲ ಅದನ್ನೇ ಎಷ್ಟು ವರ್ಷ ಕೊಡ್ಲಿಕ್ಕೆ ಸಾಧ್ಯ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಯಾರು ಕೊಡ್ತಿದ್ದೀರಾ ಅನ್ನೋದು ಪ್ರಶ್ನೆ ಸರ್. ಇದು ನಾವು ಸಜೆಷನ್ ಸಾಮಾನ್ಯ ವರ್ಗದಿಂದ, ಸಾಮಾನ್ಯ ಜನರಿಂದ ಒಂದು ಸಜೆಷನ್, ಸ್ಟ್ರೀಮ್ ಲೈನ್ ಮಾಡಿದ್ರೆ ಅರ್ಹರಿಗೆ ಮಾತ್ರ ಗ್ಯಾರಂಟಿ ಅನ್ನೋದಾದ್ರೆ ಸರ್ಕಾರಕ್ಕೂ ಆ ಹೊರೆ ಕಮ್ಮಿ ಆಗುತ್ತೆ ಅನ್ನೋದು ಪ್ರಶ್ನೆ. ಸರ್ಕಾರದ ಹೊರೆನೂ ಕಮ್ಮಿ ಆಗತ್ತದ್ರಿಂದ ಅಂತ. ಸರ್ ಮೇಡಮ್ ಇದೇ ಹಿಂದೆ ಯಾವ ರೀತಿ ಯೋಜನೆ ಕೊಡ್ತೀರಿ ಅಂತ ಕ್ವಶನ್ ಮಾಡಿದವರು ಇದ್ದಾರೆ. ಸುಮ್ಮ ಇದನ್ನು ಪ್ರಚಾರಕ್ಕೆ ಕೇಳ್ತಾರೆ, ಎಲ್ಲರಿಗೂ ಕೊಡಂಗಿಲ್ಲ. ಆಮೇಲೆ ಅದಕ್ಕೆ ಮತ್ತೆ ಬೈಫರ್ಕೇಷನ್ ಮಾಡ್ತಿದ್ರು, SC ST ಅಷ್ಟೇ ಕೊಡ್ತಾರೆ, ಹಿಂದುಳಿದವ್ರಿಗೂ ಅಷ್ಟೇ ಕೊಡ್ತಾರೆ ಅಂತ ಹೇಳ್ತಿದ್ರು. ಈಗ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೇ ತೊಂದರೆ ಆಗ್ತಾ ಇದೆ ಇವ್ರಿಗೆ. ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ. ಆಮೇಲೆ ಇನ್ನೂ ಒಂದು, ಇದರಿಂದ ಯಾವುದು ಸರ್ಕಾರಕ್ಕೆ ತೊಂದರೆ ಇಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ತೊಂದರೆ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಒಳ್ಳೆ ಬಜೆಟನ್ನು ಕೊಟ್ಕೊಂತ ಹೋಗ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.